ರಾಜಕೀಯ ಪಡಸಾಲೆಯಲ್ಲಿ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ ಎದ್ದುಬಿಟ್ಟಿದೆ. ಅದು ಸಂಪುಟ ವಿಸ್ತರಣೆಯಾದ ಸಂದರ್ಭದಿಂದ ಸಂಪುಟ ವಿಸ್ತರಣೆ ಆಗ್ತಿದ್ದ ಹಾಗೆ ಸಿಡಿ ವಿಚಾರ ಅನ್ನುವಂಥದ್ದು ಮುನ್ನೆಲೆಗೆ ಬಂದಿರುವಂಥದ್ದು. ಸಿಡಿಯನ್ನ ತೋರಿಸಿ ಕೆಲವರು ಬ್ಲಾಕ್ ಮೇಲ್ ಮಾಡಿಬಿಟ್ಟು ಸಚಿವರಾಗಿದ್ದಾರೆ ಅಂತ ಕೆಲವು ಅಸಮಾಧಾನಿತ ಬಿಜೆಪಿ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಸಿಡಿ ವಿಚಾರ ಈಗ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂಥದ್ದು. ನಿಜವಾಗ್ಲೂ ಸಿಡಿ ಅನ್ನುವಂಥದ್ದು ಇದೆಯಾ? ಅದು ನಿಜವಾಗ್ಲೂ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ, ಬ್ಲಾಕ್ ಮೇಲ್ ಮಾಡಿಬಿಟ್ಟು ಸಚಿವರಾಗಿದ್ದಾರಾ ಅನ್ನುವಂಥದ್ದೆಲ್ಲದಕ್ಕೂ ಕೂಡ ಮೋಸ್ಟ್ ಪ್ರಾಬಬ್ಲಿ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುವಂತ ಸಾಧ್ಯತೆ ಇದೆ. ರಾಜಕೀಯ ಪಡಸಾಲೆಯಲ್ಲಂತೂ ಈಗ ಸಿಡಿ ಸಮರ ಜೋರಾಗಿ ನಡೀತಾ ಇದೆ. ಸಂಕ್ರಮಣದ ಬಳಿಕ ಬ್ಲಾಸ್ಟ್ ಆಗುತ್ತಂತೆ ಸಿಡಿ. ರಾಯಚೂರಿನಲ್ಲಿ ಎಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕ್ರಮಣದ ಬಳಿಕ ಬ್ಲಾಸ್ಟ್ ಆಗುತ್ತಂತೆ ಸಿಡಿ. ಅದಕ್ಕೇನು ಮುಹೂರ್ತ ಇಟ್ಕೊಂಡಿದ್ದಾರೆ, ಸಿಡಿಯನ್ನ ಆವಾಗ ಬ್ಲಾಸ್ಟ್ ಮಾಡಬೇಕು, ಇವಾಗ ಬ್ಲಾಸ್ಟ್ ಮಾಡಬೇಕು ಅಂತ. ಬಟ್ ಸಿಡಿಲ್ ಏನ್ ವಿಚಾರ ಇದೆ ಅಂತನೂ ಕೂಡ ಹೇಳ್ತಾ ಇಲ್ಲ. ಸುಮ್ಮನೆ ಸಿಡಿ ಬ್ಲಾಸ್ಟ್ ಆಗುತ್ತೆ, ಸಿಡಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಸಂಕ್ರಮಣ ನಂತರ ಸಿಡಿ ಬ್ಲಾಸ್ಟ್ ಆಗುತ್ತಂತೆ. ಒಬ್ಬೊಬ್ಬರೇ ಈಗ ಸಿಡಿ ಸಿಡಿಸ್ತಾರೆ ಅಂತ ಹೇಳಿದ್ದಾರೆ. ನಿನ್ನೆ ಯತ್ನಾಳ್, ಇಂದು ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಿಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯೋಗೇಶ್ವರ್ ವಿರುದ್ಧ ಬ್ಲಾಕ್ ಮೇಲ್ ಮಾಡಲಾಗಿರುವಂತ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಸಿಡಿ ಇರುವಂತದ್ದು ಯೋಗೇಶ್ವರ್ ಬಳಿನ? ಸಿಡಿ ಅಕಸ್ಮಾತ್ ಇದ್ರೂ ಕೂಡ ಯೋಗೇಶ್ವರ್ ಅವರ ಬಳಿ ಅಂತದ್ದೇನಿದೆ ಸಿಡಿಯಲ್ಲಿ ಅನ್ನುವಂಥದ್ದೇ ಪ್ರಶ್ನೆ. ಈಗ ಸಿಡಿಯಲ್ಲಿ ಏನಾದರೂ ಭ್ರಷ್ಟಾಚಾರ ಮಾಡಿರುವಂಥದ್ದಕ್ಕೆ ದಾಖಲೆ ಇದೆಯಾ, ಅಥವಾ ಯಾರಿಗಾದ್ರೂ ಬೈದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆನಾ, ಅಥವಾ ಇನ್ನೊಂದು ಕೊನೆ ಒಂದು ವಿಚಾರ ಇದೆ, ಅದಕ್ಕೊಂದಂತೂ ಕ್ವಶನ್ ಮಾರ್ಕ್ ಹಾಕ್ಲೇಬೇಕು. ಆ ವಿಚಾರನ ಅನ್ನುವಂಥದ್ದಕ್ಕಷ್ಟೇ ಉತ್ತರ ಸಿಗ್ಬೇಕಾಗಿರುವಂಥದ್ದು. ಏನದು ನಿಜವಾಗ್ಲೂ ಏನ್ ಕತೆ ಅನ್ನೋದು ಗೊತ್ತಾಗಬೇಕಾಗಿದೆ. ಈ 3 ಜನ ಕೂಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇನ್ನೂ ಇಬ್ಬರು ಅದಾರೆ, ಅವ್ರ ಬಲ್ಲಿನೂ ಸಿಡಿ ಅದಾವ ಅಂತೇಳಿ ಇವರೆಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಮಂತ್ರಿ ಆಗುವುದು, ರಾಜಕೀಯ ಕಾರ್ಯದರ್ಶಿ ಆಗ್ತಾ ಇದ್ದಾರೆ. ಆದರೆ ಬಸನಗೌಡ ಪಾಳ್ಯ ಯತ್ನಾಳ್ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡೋವಲ್ಲ. ಸರಿಯಾದ ಕಾಲ ಬಂದಾಗ ನಾನು ಹೇಳ್ತಿರತ್ತೇವೆ. ಇವತ್ತು ಮಕರ ಸಂಕ್ರಮಣ ದಿವಸ ನಿಮಗೆ ಸವಾಲು ಆಗ್ತಾನೆ, ಇದು ನಿಮ್ಮ ಅಂತ್ಯ ಪ್ರಾರಂಭ ಆಗಿದೆ. ಇವತ್ತಿನಿಂದ ಮಕರ ಸಂಕ್ರಮಣ ಉತ್ತರಾಯಣದಿಂದ ನಿಮ್ಮ ಅಂತ್ಯ ಪ್ರಾರಂಭ ಆಗ್ತದೆ. ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. ಸಿಡಿ ಸ್ಫೋಟಗೊಂಡ ನಂತರ ಅದರೊಳಗಿದೆ ಏನಿದೆ ಅಂತ ಗೊತ್ತಾಗುತ್ತೆ. ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. ಸಿಡಿ ಸ್ಫೋಟಗೊಂಡ ನಂತರ ಅದರೊಳಗಿದೆ ಏನಿದೆ ಅಂತ ಗೊತ್ತಾಗುತ್ತೆ. ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. ಸಿಡಿ ಸ್ಫೋಟಗೊಂಡ ನಂತರ ಅದರೊಳಗಿದೆ ಏನಿದೆ ಅಂತ ಗೊತ್ತಾಗುತ್ತೆ. ಯೋಗೇಶ್ವರ್ ವಿರುದ್ಧ ಈಗ ಕೊತ ಅಂತಿದ್ದಾರೆ ಸಾಕಷ್ಟು ಜನ ಶಾಸಕರು. ನೂತನ ಸಚಿವರ ವಿರುದ್ಧ ಹಳ್ಳಿ ಅಕ್ಕಿ ಕೂಡ ಗರಂ ಆಗಿದೆ. ಮೆಗಾ ಸಿಟಿ ಹೆಸರಿನಲ್ಲಿ ವಂಚನೆ ಮಾಡಲಾಗಿರುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇದೇ ಒಂದು ಮೆಗಾ ಸಿಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಚಾರ್ಯ ಅವರು ಕೂಡ ದಾಳಿಯನ್ನ ಮಾಡಿದ್ರು. ಈಗ ಅದೇ ಒಂದು ವಿಚಾರವನ್ನ ಇಟ್ಕೊಂಡೆ ಹಳ್ಳಿ ಅಕ್ಕಿ ಅಂದ್ರೆ ಎಚ್ ವಿಶ್ವನಾಥ್ ಅವರು ಕೂಡ ಸಿಪಿ ಯೋಗೇಶ್ವರ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲೂ ದಲ್ಲಾಳಿ ಭ್ರಷ್ಟನನ್ನ ಮಂತ್ರಿ ಮಾಡಿದ್ದಾರೆ. ಮೆಗಾ ಸಿಟಿ ಹೆಸರಿನಲ್ಲಿ ಜನರಿಗೆ ಟೋಪಿ ಹಾಕಿದ್ದಾರೆ ಯೋಗೇಶ್ವರ್ ವಿರುದ್ಧ ಈ ರೀತಿಯಾಗಿ ವಿಶ್ವನಾಥ್ ಅವರು ಗುಡುಗಿರುವಂತದ್ದು, ವಾಗ್ದಾಳಿಯನ್ನ ಮಾಡಿದ್ದಾರೆ. ನಿನ್ನೆ ನಾನು ಮಾತು ತಪ್ಪಿ ಸೈನಿಕ ಅಂತ ಹೇಳಿದ್ದೆ, ಗಡಿ ಕಾಯುವಂತ ಸೈನಿಕರಿಗೆ ಹೋಲಿಸಬಾರದು. ರಾಯಚೂರಿನಲ್ಲಿ ವಿಶ್ವನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭ್ರಷ್ಟರನ್ನ ಈ ಮಂತ್ರಿಯಾಗಿ ಮಾಡುವಂತಕ್ಕಂಥ ಒತ್ತಾಯ ಸಾಮಾನ್ಯವಾಗಿ ಬರೋದಿಲ್ಲ. ಒಬ್ಬ ದಳ್ಳಾಳಿಯನ್ನ ತಮ್ಮ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಮಾಡಿಕೊಂಡಿರುವಂತದ್ದು ಕೂಡ ಒಂಥರ. ಯೋಗೇಶ್ವರ್ ಭ್ರಷ್ಟಾಚಾರವನ್ನು ಹೊದ್ದು ಮಲಗಿದವನೊಬ್ಬನನ್ನ ನೀವು ಯಾವ ಧೈರ್ಯದ ಮೇಲೆ ಮುಖ್ಯಮಂತ್ರಿ ಮಾಡಿದಿರೋ ನನಗೆ ಅರ್ಥ ಆಗ್ತದೆ. ಅವನ ಮೇಲೆ ಎಷ್ಟು ಕೇಸ್ಗಳಿದಾವೆ ಅಂತ ಅಂದ್ರೆ 9731 ಜನರು ದುಡ್ಡು ಕಲೆಕ್ಟ್ ಮಾಡಿದಾನೆ. ಸೈಟ್ ಕೊಡ್ತೀನಿ, ಮೆಗಾ ಸಿಟಿ 100 ಕೋಟಿ, ಸಾವಿರಾರು ಜನರು. ಅವರೆಲ್ಲರೂ ಕೂಡ ಪಾಪ ಕೋರ್ಟ್ ಹೋಗಿ ಅಲ್ಲಿಂದ ಯಾರ್ಯಾರು ಅಪರಾಧಿಗಳದ್ರಲ್ಲಿ ಸಿಪಿ ಯೋಗೇಶ್ವರ್, ಸಣ್ಣ ಪುಟ್ಟಮಾದೇಗೌಡ, ಸಿಪಿ ಗಂಗಾಧರೇಶ್ವರ, ಸಣ್ಣ ಪುಟ್ಟಮಾದೇಗೌಡ, ಸಂಜಯ ಶ್ರೀಶ ಇನ್ನೊಬ್ರು ಅವ್ರ ಜೊತೆ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ ಅಲ್ಲಿಗೆ ರೆಫರ್ ಮಾಡಿ ಅವ್ನು ಇನ್ನೇನು ಅರೆಸ್ಟ್ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಅವ್ನು ಸ್ಟೇ ತೊಗೊಂಡ್ಬರ್ತಾರೆ. ಈಗಲೂ ಆ ಸ್ಟೇ ವೆಕೇಟ್ ಆಗೋದ್ರೆ ಆಟೋಮೆಟಿಕ್ ಆಗಿ ಒಳಗೊಟ್ಟೋಗ್ತಾನೆ. ಅವನು ಈ ರಾಜ್ಯದ ಮಂತ್ರಿ ಆಗ್ತಾನೆ ಅಂತಂದ್ರೆ ಅದನ್ನ ಮಾನ್ಯ ಮಾಡ್ತೀವಿ ಅಂತ ಯಾರಿಗೆ? ನಾನು ನಿನ್ನೆ ಬಾಯಿ ತಪ್ಪಿ ಅವನ ಸೈನಿಕ ಅಂತ ಅಂದ್ಬಿಟ್ಟೆ. ಸೈನಿಕರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅವನನ್ನು ಸೈನಿಕ ಅಂತ. ನಾವು ಇವನ ಹೆಸರು ಹೇಳಬಾರ್ದು. ಭ್ರಷ್ಟರ
ಇನ್ನು ರಾಷ್ಟ್ರೀಯ ಪಕ್ಷಗಳಲ್ಲಿ ಸನ್ ಸ್ಟ್ರೋಕ್ ಆಗ್ತಾ ಇದೆ. ಈ ಸನ್ ಸ್ಟ್ರೋಕ್ ನಿಂದ ಕಾಂಗ್ರೆಸ್ ಮುಳುಗಿ ಹೋಗಿದೆ. ರಾಜ್ಯ ಬಿಜೆಪಿಯೂ ಕೂಡ ಅದೇ ಹಾದಿಯಲ್ಲಿದೆ ಅಂತ ಯಡಿಯೂರಪ್ಪನವರ ವಿರುದ್ಧನೂ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮಾಜಿ ಸಚಿವ ವಿಶ್ವನಾಥ್, ವಿಧಾನ ಪರಿಷತ್ನ ಸದಸ್ಯ, ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯ ವಿಶ್ವನಾಥ್ ಅವರು ಬಿಜೆಪಿಯ ವಿರುದ್ಧ ಅನ್ನೋದಕ್ಕಿಂತ ಯಡಿಯೂರಪ್ಪನವರ ವಿರುದ್ಧ, ವಿಜೇಂದ್ರ ಅವರ ವಿರುದ್ಧ, ಸಿಪಿ ಯೋಗೇಶ್ವರ್ ಅವರ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ವಿಜೇಂದ್ರರಿಂದ ಸನ್ ಸ್ಟ್ರೋಕ್ ಆಗ್ತದೆ, ಯಡಿಯೂರಪ್ಪಗೆ ಇದೇ ಮುಳುವಾಗ್ತದೆ ಮುಂದೆ. ರಾಯಚೂರಿನಲ್ಲಿ ಎಚ್ ವಿಶ್ವನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಎಲ್ಲ ಕಟ್ಟಿದಂತ ಜನತಾ ಪರಿವಾರ ಸನ್ ಸ್ಟ್ರೋಕ್ ಅಲ್ಲಿ ಮುಗಿದೋಯ್ತು. ಮತ್ತೀಗ ಅದೇ ಸನ್ ಸ್ಟ್ರೋಕ್. ಜನತಾ ಪರಿವಾರ, ಜನತಾ ಪಾರ್ಟಿ, JDS ಅವೆಲ್ಲ ಕೂಡ ನಮ್ಮ ಪ್ರಾಂತೀಯ ಪಕ್ಷಗಳು. ಒಂದು ಪ್ರಾಂತೀಯ ಪಕ್ಷ ಹಾಳಾಗುವುದಕ್ಕೂ ಒಂದು ರಾಷ್ಟ್ರೀಯ ಪಕ್ಷ ಹಾಳಾಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ರಾಷ್ಟ್ರೀಯ ಪಕ್ಷಗಳು ಹಾಳಾಗಬಾರ್ದು, ಉಳಿಬೇಕು ಈ ರಾಷ್ಟ್ರದ ಹಿತದೃಷ್ಟಿಯಿಂದ. ಸನ್ ಸ್ಟ್ರೋಕಲ್ಲಿ, ಫ್ಯಾಮಿಲಿ ಸ್ಟ್ರೋಕಲ್ಲಿ ಹೋಗ್ಬಿಟ್ರೆ ಏನಾಗುತ್ತೆ? ಎಷ್ಟು ಜನ, ಹೌದು ಯಡಿಯೂರಪ್ಪನವರು ಸೇರಿದ ಹಾಗೆ ಬಹಳ ಜನರ ಶ್ರಮದಿಂದ BJP ರಾಜ್ಯದಲ್ಲಿ ಕಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಏನಾಗಿದೆ? ಕಾಂಗ್ರೆಸ್ ಕೂಡ ಸನ್ ಸ್ಟ್ರೋಕಲ್ಲಿ ಹೊಟ್ಟೋಯ್ತು. ಕಾಂಗ್ರೆಸ್ ಕೂಡ ಸನ್ ಸ್ಟ್ರೋಕಲ್ಲಿ ಹೊಟ್ಟೋಯ್ತು. ಇದು ವ್ಯಾಪಕವಾದ ಒಂದು ಚರ್ಚೆ ದೇಶದಲ್ಲಿ ಆಗಬೇಕಾಗಿದೆ. ಸನ್ ಸ್ಟ್ರೋಕ್. ನಾನು ರಾಘವೇಂದ್ರನ ತಂಟೆಗೆ ಹೋಗಲ್ಲ. ನಾನು ರಾಘವೇಂದ್ರ ತಂಟೆಗೆ ಹೋಗಲ್ಲ. ಈಗಾಗಲೇ ಇವರು ರೇಣುಕಾಚಾರ್ಯ ಡೆಲ್ಲಿಗೆ ತಲುಪಿದ್ದಾರೆ. ಎಲ್ಲಿಗೆ ಸ್ವಾಮಿ ಇದು? ಇದಕ್ಕೆ ನಾವು ದಂಗೆ ಎದ್ದು ಬಂದು ನಿಮಗೆ ರಾಜ್ಯ ಕೊಟ್ಟಿದ್ದು, ಒಂದು ಒಳ್ಳೆಯ ರೀತಿಯಲ್ಲಿ ಆಡಳಿತ ನಡೆಸಿ, ವಿಭಿನ್ನ ಶೈಲಿ ಆಡಳಿತ ಈ ರಾಜ್ಯಕ್ಕೆ ಬೇಕು, ಹೊಸತನದಲ್ಲಿ ಹೋಗೋಣ ಅಂತ ನಿಮ್ಮ ಜೊತೆಗೆ ಬಂದರೆ ನೀವು ಮಾಡ್ತಾ ಇರೋ ಕೆಲಸ ಏನು? ನನಗೆ ಮಂತ್ರಿ ಸಿಗಲಿಲ್ಲ ಅಂತಲ್ಲ, ಇಂಥವ್ರು ಸಿಕ್ತಲ್ಲ. ನನಗೆ ಮಂತ್ರಿ ಸಿಗಲಿಲ್ಲ, ನಾನು ಮಂತ್ರಿಗಿರಿ ಮಾಡಿದ್ದೀನಿ, ಮನಿ ಎಕ್ಸ್ಚೇಂಜರ್ಗೆ ಸಿಕ್ತಲ್ಲ ಅಂತಕ್ಕಂಥದ್ದು ನನಗೆ ವೇದನೆ ಅಷ್ಟೇ ಹೊರತು ಬೇರೆ ಅಲ್ಲ. ಅದು ದಯವಿಟ್ಟು ಇವನು ಕಿತಾಕಿ, ಇವನ್ನ ಯಾರಿಗಾರು ಕೊಡಿ. ಮುನಿರತ್ನ ಅವರೆಲ್ಲ ಪಾಪ ನಿಮಗೆ ಸಲುವಾಗಿ ತ್ಯಾಗ ಮಾಡಿರುವಂಥ ಜನರು. ಯಾರು ಇದರಲ್ಲಿ ಕೂತಿದ್ದೀರಾ ಅಲ್ಲಿ? ನೀವು ಯಾರು ತ್ಯಾಗದಿಂದ ಕೂತಿದ್ದೀರಾ? ಯಾರು ಭಿಕ್ಷೆಯಿಂದ ಕೂತಿದ್ದೀರಾ? ಯಾರು ಮುಲಾಜಲ್ಲಿ ಕೂತಿದ್ದೀರಾ? ನೀವು ಅದೆಲ್ಲ ನೆನ್ಪಿಟ್ಕೋಬೇಕು ನೀವು. ವಿಶ್ವನಾಥ್ ಅವರು ಸಾಕಷ್ಟು ಆರೋಪವನ್ನು ಮಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಇನ್ನು ಏನೇನೆಲ್ಲ ಆರೋಪಗಳು ಅನ್ನೋದನ್ನ ನೋಡೋಣ. ಎಚ್ ವಿಶ್ವನಾಥ್ ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಯಾಕೆ ಅಸಮಾಧಾನ ಮಾಡಿದ್ರು ಮತ್ತು ಈಗಿನ ಸಚಿವ ಸಂಪುಟದಲ್ಲಿ ಯಾರೆಲ್ಲ ಕೈವಾಡಿದೆ ಅನ್ನೋ ಕುರಿತು ಒಂದು ಮಾತನಾಡಿದ್ದಾರೆ. ಸರ್, ಈಗ ಇವತ್ತು ನಿನ್ನೇನು ಯಡಿಯೂರಪ್ಪನವರು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರು, ಇದರಲ್ಲಿ ಮುಖ್ಯವಾಗಿ ಯಾರ ಕೈವಾಡಿ ಹೆಚ್ಚು ಕಾಡ್ತಾ ಇದೆ? ಅಥವಾ ಯಡಿಯೂರಪ್ಪನವ್ರದ ಅಥವಾ ಹೈಕಮಾಂಡಿಂದ? ಇಲ್ಲಿ ಯಾರ ಕೈವಾಡವೂ ಇಲ್ಲ. ಇಲ್ಲಿ ಯಾರಿಗೂ ಸಿಗಲಿಲ್ಲ, ನನಗೆ ಸಿಗಲಿಲ್ಲ, ಇವ್ರಿಗೆ ಸಿಗಲಿಲ್ಲ ಅಂತ ನಾವ್ಯಾರೂ ಬೇಜಾರು ಮಾಡಿ, ಯಾರೂ ನಿಮಗೆ ತ್ಯಾಗ ಮಾಡಿದ್ರು, ಯಾರು ನೀವು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಅಧಿಕಾರದ ಭಿಕ್ಷೆ ಕೊಟ್ಟರು, ಅವ್ರನ್ನ ನೀವು ಆಚೆ ಇಟ್ಟು ಒಬ್ಬ ಭ್ರಷ್ಟನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವನನ್ನು ಮಂತ್ರಿ ಮಾಡಿ ಆಡಳಿತ ನಡೆಸ್ತೀವಿ ಅಂತಿರಲ್ಲ, ಅದಕ್ಕೆ ನಮ್ಮದು ವಿರೋಧ ಅಷ್ಟೇನೆ. ಈಗ ಮುನಿರತ್ನ ನಿಮಗೋಸ್ಕರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನ್ನ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನ ಮುಖಾಮುಖಿಯಾಗಿ ಎದುರಿಸಿ ನಿಂತಿನಲ್ಲ, ಅವನಿಗೆ ಕೊಡಬೇಕಾ? ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಲುಕಿ 11 ಕ್ರಿಮಿನಲ್ ಕೇಸ್ಗಳು ಅವನ ವಿರುದ್ಧ ಇದ್ದು ಇವತ್ತು ಸ್ಟೇ ಮೇಲೆ ಓಡಾಡ್ತಾ ಇದ್ದಾನಲ್ಲ, ಅವನಿಗೆ ಕೊಡಬೇಕಾ? ಅಲ್ಲಿ ಈ ಮಂತ್ರಿ ಮಾಡೋರಲ್ಲಿ ಏನು ಯಡಿಯೂರಪ್ಪನವರು ಅಥವಾ ಅವ್ರ ಕುಟುಂಬ ಕಾರಣ ಇರ್ಬೋದು? ಯಡಿಯೂರಪ್ಪನವರು ಇದ್ದಾರೆ, ಪಾಪ ಅವ್ರ ಮಗ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಇದೆ ಸನ್ ಸ್ಟ್ರೋಕ್. ಅಂದರೆ ಈ ಸನ್ ಸ್ಟ್ರೋಕ್ ಅನ್ನ ತಡೆಗಟ್ಟೋದು ಯಾರಿಂದ ಸಾಧ್ಯ? ಹಾಗಾದ್ರೆ ಏನು ಮೇಲ್ನವರೇ ತಡೆಗಟ್ಟಬೇಕು. ಈಗಾಗಲೇ ಶುರು ಮಾಡಿದ್ದಾರೆ. ಭಾರತದ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆ ಕುಟುಂಬ ರಾಜಕಾರಣದಿಂದ ನಲಗಿ ಹೋಗ್ತಾ ಇದೆ, ಗೆದ್ದಲು ಹಿಡಿತಾ ಇದೆ. ಇದನ್ನು ಕೊನೆಗಾಣಿಸಬೇಕು ಅಂತಕ್ಕಂಥದ್ದನ್ನ ಸಾರಿ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಅವ್ರು ನಿಲ್ಲಿಸ್ತಾರೆ. ಇದು ಅಂದರೆ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ಕೊಂಡಿದ್ರೆ ಹಾಗಾದ್ರೆ ನೀವು? ನಾನು ನಾಯಕತ್ವ ವಿಚಾರಕ್ಕೆ ಬರಲ್ಲ. ಸನ್ ಸ್ಟ್ರೋಕ್ ವಿಷಯಕ್ಕೆ ಬಂದಾಗ ನಾಯಕತ್ವದ ವಿಚಾರಕ್ಕೆ ನಾನು ಬರಲ್ಲ. ಅದೇ ಹೈಕಮಾಂಡ್ ಬಿಟ್ಟಂತ ವಿಚಾರ. ನಾನು ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ ಸ್ಟೇಟ್ ಅಂಡ್ ದ ನೇಷನ್ ದಟ್ ಐ ಆಮ್ ರಿವೀಲಿಂಗ್, ದಟ್ಸ್ ಆಲ್. ಸರ್, ಈಗ ಒಂದು ಕಡೆ ಇನ್ನೊಂದು CD ವಿಷಯಕ್ಕೆ ಈಗ ಯತ್ನಾಳ್ ಅವರು ಹೇಳಿದ್ರು ಮತ್ತು ತಾವು ಹೇಳ್ತಾ ಇದ್ರಿ, ಏನು CDA ಬರ್ತಾ ಇದೆ, ಅದು ಒಬ್ಬೊಬ್ಬರಾಗಿ ಬಿಡುಗಡೆ ಏನೇ ಇರ್ಬೋದು ಅಥವಾ ಏನು CD ಆಗಿರ್ಬೋದು? ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. CD ಸ್ಫೋಟಗೊಂಡ ನಂತರ ಅದ್ರ ಒಳಗಿದೆ ಏನಿದೆ ಅಂತ ಗೊತ್ತಾಗುತ್ತೆ. ಅಂದರೆ
BJP ಒಳಗೇನ ಆಂತರಿಕ ಇದು ಚೆಲುವಾಗುತ್ತಾ ಅನ್ಸುತ್ತಾ? BJP ನೋಡೋಣ, BJP ಏನೂ ಆಗಲ್ಲ, BJP ಏನೂ ಆಗಲ್ಲ, ಕೆಲವು ವಿಚಾರಗಳು ಏನೇನೋ ಆಗ್ತವೆ. ಈ ಸಚಿವ ಸಂಪುಟ ವಿಸ್ತರಣೆ ನಂತರ ಕೊಂಡಿರುವಂಥ ಅಸಮಾಧಾನ ಈ ಯಾವ ಹಂತಕ್ಕೆ ಹೋಗ್ಬೋದು ಅಂತ ನಿಮ್ಮ ಅಂದ್ಕೊಂಡಿದ್ದೀರಿ? ಯಾವ ಹಂತಕ್ಕೂ ಹೋಗಲ್ಲ, ಇದು ನಮ್ಮ ಹಂತದಲ್ಲೇ ಇದೆ. ಇದು ಈ ಹಂತವನ್ನು ಮೀರಿ ಹೋಗಬಾರ್ದು ಅಂತ. ಅಲ್ಲಿ ಈಗಾಗಲೇ ರೇಣುಕಾಚಾರ್ಯ ಅವರು ದೆಹಲಿಗೆ ಹೋದರು, ಮತ್ತು ಇದು ಈ ಮಟ್ಟದಲ್ಲಿ ಇನ್ನೂ ಬೇರೆ ಬೇರೆ ಪ್ರಯೋಗಗಳು ನಡೀತಾ ಇದೆ. ಮಂತ್ರಿಗಳೇ ಏನಿದ್ರು ಮೇಲ್ಗಡೆ ಹೇಳ್ಕೊಳ್ಳಿ ಎಂದಿದ್ದಾರಲ್ಲ, ಅದಕ್ಕೆ ಅವ್ರ ಮೇಲಕ್ಕೆ ಹೊರಟರು, ಅಷ್ಟೇ ಇನ್ನೇನಿಲ್ಲ. ನಾನು ಹೋಗಲ್ಲ. ಏನಂತ ಹೇಳಿದ್ರೆ ಈಗ ಇರುವಂಥದ್ದು ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸನ್ಸ್ಟ್ರೋಕ್ ಆಗಿದೆ. ಈ ಸನ್ಸ್ಟ್ರೋಕಿನ ಅಂತ್ಯವಾಡಲು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಈ ಕ್ಯಾಮ್ರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣ ಬಚಲಾಪುರ್, ನ್ಯೂಸ್ 18 ಕನ್ನಡ, ರಾಯಚೂರು. ನೋಡಿದ್ರಲ್ಲ, ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಯಾವ ರೀತಿಯಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಮತ್ತು ಒಂದ್ ಕಡೆ ರೇಣುಕಾಚಾರ್ಯ ಅವರು ಕೂಡ ಅಷ್ಟೇ, ಯೋಗೇಶ್ವರ್ ಅವರ ವಿರುದ್ಧ ರೇಣುಕಾಚಾರ್ಯ ಅವರು ಗರಂ ಆಗಿದ್ದಾರೆ. ವರಿಷ್ಠರಿಗೆ ದೂರನ್ನ ಕೊಡ್ಲಿಕ್ಕೆ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ ರೇಣುಕಾಚಾರ್ಯ ಅವರು. ದೆಹಲಿಯಲ್ಲಿ ಹೊನ್ನಾಳಿ ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಬಟ್ ಯಾವ ಹೈಕಮಾಂಡ್ ನಾಯಕರು ಇವರಿಗೆ ಸಿಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾವ ನಾಯಕರನ್ನ ಭೇಟಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಇವರು ದೂರನ್ನ ಕೊಡಬೇಕು, ಅದನ್ನ ಪರಿಗಣಿಸಬೇಕು ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಸಿಗ್ತಾರಾ? JP ನಡ್ಡಾ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಸಿಗ್ತಾರಾ ರೇಣುಕಾಚಾರ್ಯ ಅವರಿಗೆ? ನೋಡ್ಬೇಕು ಯಾರನ್ನ ಮೀಟ್ ಮಾಡ್ತಾರೆ ಅಂತ. ಬ್ಲಾಕ್ ಮೇಲ್ ಮಾಡಿದವ್ರನ್ನ ಮಂತ್ರಿ ಮಾಡಿದ್ದಾರೆ ಪಕ್ಷಕ್ಕೆ, ಸರ್ಕಾರಕ್ಕೆ. ಯೋಗೇಶ್ವರ್ ಕೊಡುಗೆ ಏನು? ವರಿಷ್ಠರಿಗೆ ಹಗರಣದ ದಾಖಲೆಯನ್ನ ಕೊಡ್ತೇನೆ ಅಂತ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ಸಂಘಟನೆ ತಾಯಿ ಸಮಾನ. ನನಗೆ ಸಂಘಟನೆ ಮತ್ತು ನಾಯಕತ್ವ ನಿರೂಪಣೆ ಎಲ್ಲ ಸ್ಥಾನಮಾನ 3 ಬಾರಿ ಶಾಸಕರಾಗಿದ್ದೇನೆ, 2 ಬಾರಿ ಸಚಿವರಾಗಿದ್ದೇನೆ. ವಿಶೇಷವಾಗಿ ನಮ್ಮ ನಾಯಕರು ಯಡಿಯೂರಪ್ಪರು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಎರಡು ಕಲ್ಯಾಣ ಕರ್ನಾಟಕ ಅನ್ಯಾಯವಾಗಿದೆ, ಮಧ್ಯ ಕರ್ನಾಟಕ ಅನ್ಯಾಯವಾಗಿದೆ, ಉತ್ತರ ಕರ್ನಾಟಕ ಕೆಲವು ಜಿಲ್ಲೆಗಳು ಮಾತ್ರ ಸೀಮಿತವಾಗಿದೆ. ಬೆಂಗಳೂರು ಇದೆ, ಒಬ್ಬೊಬ್ಬರು ಬಿಟ್ಟರೆ ಜನರನ್ನ ಮಂತ್ರಿ ಮಾಡಿದರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಅವಕಾಶ ಕೊಡಬೇಕಾಗಿತ್ತು ಅಂತೇಳಿ ನನಗೆ ನೋವಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಕೇವಲ ಬೆಂಗಳೂರು ಮತ್ತು ಬೆಳಗಾವಿ ಸೀಮಿತ ಆದರೆ ಮತ್ತು ನಮ್ಮ ಕ್ಷೇತ್ರದ ಜನರು, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ನಿರೀಕ್ಷೆ ಇದೆ. ಏನೋ ನಾನು ಸಚಿವರಾಗಬೇಕಾಗಿಲ್ಲ ಅಂತೇಳಿ ಭಾಳ ಜನ ನನಗೆ ಕರೆ ಮಾಡಿದ್ರು, ಕಣ್ಣೀರು ಹಾಕಿದ್ರು, ಅನಿಸಿದವಾಗಿದೆ. ಹಿಂದುತ್ವದ ವಿರುದ್ಧ ಹೋರಾಟ ಮಾಡಿ ಬಳ್ಳಾರಿ ಜಿಲ್ಲೆಗಿದ್ದೇನೆ, ಭ್ರಷ್ಟಾಚಾರದ ಹೋರಾಟ ಮಾಡಿ, ನಾನೇನು ರೆಡಿಮೇಡ್ ಬೆಂಕಿಯ ಫುಡ್ ಅಲ್ಲ. ಹೋರಾಟದ ಪ್ರತಿಫಲ ನಮ್ಮ ಪಕ್ಷದ ನಾಯಕರು, ಮುಖಂಡರು, ಯಡಿಯೂರಪ್ಪರು ತಿಳಿಸಿ ಅವಕಾಶ ಕೊಡೋರು. ನಾನು 3 ಬಾರಿ ಶಾಸಕರಾಗಿದ್ದೇನೆ. ಸೋತಾಗ ನನ್ನ ಜನ ಕಣ್ಣೀರು ಹಾಕಿದ್ರು. ಆದರೆ ನನ್ನ ಕ್ಷೇತ್ರದ ಜನ ಪ್ರಾಮಾಣಿಕ ಹೇಳ್ಬೇಕಂದ್ರೆ ನನ್ನನ್ನು ಭಾಳ ಮಗುನಂತ ರೀತಿ ಬೆಳೆಸಿದ್ದಾರೆ. ಒಂದು ಸ್ವಲ್ಪ ಆದರೂ ನನ್ನ ಜನ ಕಣ್ಣೀರು ಹಾಕ್ತಾರೆ. ಹಾಗಾಗಿ ನೋವನ್ನು ನನಗೆ ಸಹಜವಾಗಿ ನನಗೆ ನೋವಾಗಿದೆ ಅಂತೇಳಿ ಯಡಿಯೂರಪ್ಪ ನಾಯಕತ್ವಕ್ಕೆ ವಿರುದ್ಧ ದೂರು ಪಟ್ಕೊಂಡ ವ್ಯಕ್ತಿ ನಾನಲ್ಲ. ನನ್ನ ನಿಷ್ಠೆ ನಾಯಕತ್ವ, ಯಡಿಯೂರಪ್ಪ ನಾಯಕತ್ವ ಮತ್ತು ಸಂಘಟನೆ, ಪಕ್ಷ ತಾಯಿ ಸಮಾಜದಲ್ಲಿ ನಾನು ಅನೇಕ ರೇಣುಕಾಚಾರ್ಯ ಅವರು ದೂರನ್ನ ಕೊಡ್ಲಿಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಇನ್ನ ಸಾಕಷ್ಟು ಜನ ಶಾಸಕರು, ಹೈಕಮಾಂಡ್ ನಾಯಕರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ದೂರನ್ನ ಕೊಡ್ತೀವಿ ಅಂತೆಲ್ಲ ಹೇಳಿರುವಂತದ್ದು, ಅಭಯ್ ಪಾಟೀಲ್ ಸೇರಿದಂತೆ. ಸೊ ಹೀಗಾಗಿ ಯಾರು ಬೇಕಾದ್ರೂ ದೆಹಲಿಗೆ ಹೋಗ್ಲಿ, ದೆಹಲಿಗೆ ಹೋಗಿ ದೂರನ್ನ ಕೊಡೋರು ಕೊಡ್ಲಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ಆದ್ರೆ ಬಹಿರಂಗವಾಗಿ ಮಾತನಾಡಬೇಡಿ, ಪಕ್ಷಕ್ಕೆ ಮುಜುಗರ ಆಗುತ್ತೆ. ಆರೋಪ ಮಾಡೋರಿಗೆ ವಿನಂತಿ ಮಾಡ್ಕೊಂಡಿದ್ದಾರೆ. ಹಾಗೆ ಖಡಕ್ ಆಗಿ ಹೇಳಿದ್ದಾರೆ ಯಡಿಯೂರಪ್ಪನವರು, ನಿಮ್ಮ ಆರೋಪ ಏನೇ ಇದ್ರೂ ಕೂಡ ವರಿಷ್ಠರಿಗೆ ಹೋಗಿ ತಿಳಿಸಿ. ಇಲ್ಲಿ ಗೊತ್ತಿಲ್ಲದೆ ಬರುವಂತದ್ದು ಏನು ಇಲ್ಲ ಹೈಕಮಾಂಡ್ಗೆ. ಇಲ್ಲಿ ಹೇಳಿಕೆಗಳನ್ನ ಕೊಟ್ಟು ಗೊಂದಲವನ್ನ ಮೂಡಿಸಬೇಡಿ, ಪಕ್ಷಕ್ಕೆ ಮುಜುಗರ ಆಗುವಂತೆ ಮಾಡಬೇಡಿ ಅಂತ ದಾವಣಗೆರೆಯಲ್ಲಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು 12 ಜನ ನನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಆರೋಪಗಳನ್ನ ಮಾಡ್ತಿರೋದು ಸಹ ಬರ್ತಾ ಇದೆ ಎಲ್ಲ ಟಿವಿ. ನನ್ನ ಇತಿಮಿತಿಗಳು ಏನು ಮಾಡೋಕ್ಕೆ ಸಾಧ್ಯ ಅದು ಮಾಡಿದೆ. ಇಲ್ಲ ಸಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾರು ಆರೋಪ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡುವಂಥದ್ದು, ನೀವು ನಿಜವಾಗೂ ಏನಾದ್ರು ಆರೋಪ ಮಾಡೋದಿದ್ದರೆ ಕೇಂದ್ರದ ನಾಯಕರ ಜೊತೆ ಹೋಗಿ ಮಾತನಾಡಿ ಏನು ನಿಮ್ಮ ಆರೋಪ ಇದೆ ಅದನ್ನು ತಿಳಿಸೋಕ್ಕೆ ನಿಮ್ಮ ಯಾರೂ ಅಡ್ಡಿ ಮಾಡೋದಿಲ್ಲ. ಆದರೆ ಇಲ್ಲಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ
ಗೊಂದಲ ಉಂಟು ಮಾಡಿ ವಾತಾವರಣನ ಕೆಡಿಸೋ ಪ್ರಯತ್ನ ಮಾಡುವಂಥದ್ದು ಶಿಸ್ತಿಗೆ ಧಕ್ಕೆ ತಂದಂತಾಗುತ್ತೆ. ಇದು ಪಕ್ಷದಲ್ಲಿ ನಡೆಯೋಲ್ಲ. ಇದಕ್ಕೆ ಅವಕಾಶ ಕೊಡಬೇಡಿ. ಮತ್ತು ಯಾರೇನೇ ಹೇಳಿದ್ರು ಕೇಂದ್ರ ನಾಯಕರು ಹೇಳಿದಂತೆ ಇನ್ನು ಸುಮಾರು 2.25 ವರ್ಷ ಉಳಿದ ಅವಧಿಯಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ವಿಶೇಷ ಗಮನವನ್ನು ಕೊಡೋದಿದ್ದೇನೆ. ಅದನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಕೇಂದ್ರದ ನಾಯಕರ ಆಶೀರ್ವಾದ ಇರೋದರಿಂದ ಅಲ್ಲಿವರೆಗೆ ನಾನು ಬರೋ ದಿವಸಗಳಲ್ಲಿ ಅಭಿವೃದ್ಧಿ ಕಡೆ ವಿಶೇಷ ಗಮನವನ್ನು ಕೊಡ್ತೇನೆ. ಅವರು ಯಾರು ಏನೇ ಮಾತಾಡೋದಾರೋ ದೂರು ಕೊಡಲಿ, ಅವ್ರು ಏನಾದ್ರು ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂತನ ಸಚಿವ ಉಮೇಶ್ ಕತ್ತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಳ್ಳೆಯ ವಿಚಾರಗಳನ್ನ ಚರ್ಚೆ ಮಾಡಿ, ಉಳಿದ ವಿಚಾರಗಳನ್ನ ಚರ್ಚೆ ಮಾಡೋದು ಬೇಡ ಇವತ್ತು ಅಂತ ಉಮೇಶ್ ಕತ್ತಿ ಅವರು ಹೇಳಿರುವಂಥದ್ದು. ಯಾಕೆಂದ್ರೆ ಪರೋಕ್ಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವ್ರಿಗೂ ಕೂಡ ಟಾಂಗ್ ಕೊಟ್ಟಿದ್ರು. ಇಂದು ಮಕರ ಸಂಕ್ರಮಣ, ಒಳ್ಳೆಯ ದಿನ, ಒಳ್ಳೆಯ ಚಿಂತನೆ ಮಾಡಿ, ಒಳ್ಳೆಯ ವಿಚಾರಗಳನ್ನ ಚರ್ಚೆ ಮಾಡಿ, ಉಳಿದ ಯಾವ ಚರ್ಚೆ ನನ್ನ ಮುಂದಿಲ್ಲ. ನಾಳೆ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ. ಇವತ್ತು ನಾನು ಮಕರ ಸಂಕ್ರಮಣ ಆಚರಣೆಯಲ್ಲಿದ್ದೀನಿ. ತಾವು ಸಹ ಮಕರ ಸಂಕ್ರಮಣ ಒಳ್ಳೆಯ ದಿನವನ್ನು ಆಚರಣೆ ಮಾಡಿ ತಾವು ತಮ್ಮ ಕುಟುಂಬ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಆಶೀರ್ವಾದಕ್ಕೆ ಈ ಸಭೆಯನ್ನು ಮುಗಿಸ್ತೀವಿ. ಇಂದು ಮಕರ ಸಂಕ್ರಮಣ ಒಳ್ಳೆ ಆಗೋಯ್ತು. ಇನ್ನು ಅವರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನುವಂತ ಸವಾಲು ಕೂಡ ಇದೆ. ಅದಕ್ಕೂ ಮುಂಚೆನೆ ಲಾಬಿ ಶುರುವಾಗಿದೆ ಅಂತ ಹೇಳಲಾಗ್ತದೆ. ಸ್ಪೆಷಲಿ ಸಿಪಿಐ ವಿರುದ್ಧ ಯಾವ ರೀತಿಯಾಗಿ ಇಲ್ಲಿ ಬಿಜೆಪಿಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಇನ್ನ ಸಿಪಿ ಯೋಗೇಶ್ವರ್ ಅವರು ಪವರ್ ಖಾತೆಗೆ ಏನಾದ್ರೂ ಲಾಬಿ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ನಿಭಾಯಿಸಿದ್ದಂತ ಇಂಧನ ಖಾತೆ, ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಂಧನ ಖಾತೆಯನ್ನ ನಿಭಾಯಿಸಿದ್ರು ಡಿಕೆ ಶಿವಕುಮಾರ್ ಅವರು. ಆ ಖಾತೆಗೋಸ್ಕರ ಈಗ ಲಾಬಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಇಂಧನ ಖಾತೆಯನ್ನ ನಿರ್ವಹಿಸುವಂತ ನಿಟ್ಟಿನಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ. ಅದು ಅನ್ನೋದಕ್ಕಿಂತ ಇಂಧನ ಖಾತೆ ಅನ್ನುವಂಥದ್ದು ರಾಜಕಾರಣಿಗಳೇ ಹೇಳುವಂತೆ ಒಳ್ಳೆ ಖಾತೆ, ಯಾಕಂದ್ರೆ ಒಳ್ಳೆ ದುಡ್ಡು ಬರುತ್ತೆ ಅನ್ನುವ ಮಾತಿದೆ. ಆಕ್ಚುಲಿ ಆ ರೀತಿಯಾದಂಥ ಟಾಕ್ ಇರುವಂಥದ್ದು. 2011ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಅರಣ್ಯ ಖಾತೆ ಸಚಿವರಾಗಿದ್ರು. ಆಗ ಅರಣ್ಯ ಖಾತೆಯೇ ಬೇಕು ಅಂತ ಪಡೆದಿದ್ರು ಸಿಪಿ ಯೋಗೇಶ್ವರ್ ಅವರು. ಕನಕಪುರ ಸಾತನೂರು ಭಾಗದ ಕೆಲ ಗಣಿಗಳನ್ನ ಮುಚ್ಚಿಸಿದ್ರು. ಆಗ ಅರಣ್ಯ ಸಚಿವರಾಗಿ ಡಿಕೆ ಬ್ರದರ್ಸ್ನ ಟಾರ್ಗೆಟ್ ಮಾಡಿದ್ರು. ಈಗ ಇಂಧನ ಖಾತೆ ಪಡೆದು ಮತ್ತೆ ಟಾರ್ಗೆಟ್ ಮಾಡ್ತಾರಾ ಅನ್ನುವ ಪ್ರಶ್ನೆ ಇದೆ. ಯಾಕೆಂದ್ರೆ ಪಾವಗಡ ಸೋಲಾರ್ ಪ್ಲಾಂಟ್ ಬಗ್ಗೆ ಸಿಪಿವೈ ಆರೋಪವನ್ನು ಮಾಡಿದ್ರು. ಇಂಧನ ಖಾತೆ ಸಿಕ್ಕರೆ ಡಿಕೆಶಿಯನ್ನ ಕೆಡ್ಡಾಕೆ ಬೀಳಿಸಬಹುದು ಅನ್ನುವಂಥ ಲೆಕ್ಕಾಚಾರ ಅಂತೆ. ಡಿಕೆಶಿ ವೀಕ್ ಮಾಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ವೀಕ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಅಡಗಿದೆಯಂತೆ. ರಾಮನಗರ ಜಿಲ್ಲೆಯಲ್ಲೂ ಕೂಡ ಡಿಕೆ ಅಬ್ಬರಕ್ಕೆ ಬ್ರೇಕ್ ಹಾಕಬಹುದು ಅನ್ನುವಂಥ ಲೆಕ್ಕಾಚಾರ ಅಂತೆ. ಆದ್ರೆ ಇವರೇನೇ ಲಾಬಿ ಮಾಡಿದ್ರು ಅಂತ ಖಾತೆ ಸಿಗಬೇಕಲ್ಲ, ಇಂಧನ ಅನ್ನುವಂಥ ಒಂದು ಮಹತ್ವದ ಖಾತೆ. ಯಾಕೆಂದ್ರೆ ಇಲ್ಲಿ ಇಂಧನ ಖಾತೆ ಅನ್ನುವಂಥದ್ದು ಈಗ ಇರುವುದು ಯಡಿಯೂರಪ್ಪನವರ ಕೈಲೇ ಇದೆ ಇಂಧನ ಖಾತೆ. ಸೊ ಅವ್ರು ಇನ್ನೂ ಯಾರಿಗೂ ಕೊಟ್ಟಿಲ್ಲ ಆ ರೀತಿಯಾದಂಥ ಒಂದು ಮಹತ್ವದ ಖಾತೆಗಳನ್ನ. ಇಲ್ಲಿ ಮೇನ್ ಆಗಿ ಡಿಕೆ ಶಿವಕುಮಾರ್ ಅವರು ರಮೇಶ್ ಜಾರಕಿಹೊಳಿ ಅವರ ನಡುವೆ ಇದ್ದಂಥ ವೈಮನಸ್ಸಿನ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೊರ ಬಂದಾದ್ಮೇಲೆ ಮತ್ತೆ ವಿನ್ನಾಗ ಬಂದ್ಮೇಲೆ ಸಚಿವ ಸಂಪುಟದಲ್ಲಿ ಸೇರ್ಕೊಂಡ್ಮೇಲೆ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಖಾತೆ ಯಾವ್ದಿತ್ತಲ್ಲ ಸಮ್ಮಿಶ್ರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಖಾತೆ, ಅದೇ ಖಾತೆ ಬೇಕು ಅಂತ ಹೇಳ್ಬಿಟ್ಟು ಆ ಖಾತೆಯನ್ನ ಪಡ್ಕೊಂಡಿದ್ರು ರಮೇಶ್ ಜಾರಕಿಹೊಳಿ ಅವರು. ಜಲಸಂಪನ್ಮೂಲ ಖಾತೆಯನ್ನ ಸಮ್ಮಿಶ್ರ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರ ನಿರ್ವಹಿಸಿದಂತ ಖಾತೆಯನ್ನೇ ಪಡ್ಕೊಂಡಿದ್ರು. ಸಿಪಿ ಯೋಗೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಧನ ಖಾತೆ ಸಚಿವರಾಗಿದ್ರು. ಆ ಖಾತೆಗೋಸ್ಕರ ಲಾಭಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೇ ಲಾಭಿಯನ್ನ ಮಾಡಿದ್ರೂ ಕೂಡ ಅದರ ಅಂತಿಮ ನಿರ್ಧಾರ ಯಡಿಯೂರಪ್ಪನವರಿಗೆ ಸೇರಿರುತ್ತೆ. ಖಾತೆಗಳನ್ನು ಹಂಚಿಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದು ಅಲ್ಲದೆ ಇಂಧನ ಖಾತೆ ಅನ್ನುವಂಥದ್ದು ಮಾಮೂಲಿ ಚಿಕ್ಕ ಪುಟ್ಟ ಖಾತೆಗಳಲ್ಲ, ಚಿಕ್ಕ ಪುಟ್ಟ ಇಲಾಖೆ ಅಲ್ಲ, ಮಹತ್ವದ ಇಲಾಖೆ. ಅದು ಅಂದ್ರೆ ಮಹತ್ವದ ಇಲಾಖೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇವರ ರಾಜಕಾರಣಿಗಳೇ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು. ಯಾವ್ದ್ರಲ್ಲಿ ಜಾಸ್ತಿ ದುಡ್ಡು ಇರುತ್ತೋ ಅದನ್ನ ಒಳ್ಳೆಯ ಖಾತೆ, ಮಹತ್ವದ ಖಾತೆ ಅಂತೆಲ್ಲ ಹೇಳ್ತಾರೆ. ಸೊ ಆ ರೀತಿಯಾದಂಥ ಖಾತೆಗಳಲ್ಲಿ ಇಂಧನ ಖಾತೆ ಕೂಡ ಒಂದು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕಂದಾಯ ಖಾತೆ ಆಗಿರ್ಬೋದು, ಮತ್ತು ಒಂದ್ ಕಡೆ ಲೋಕೋಪಯೋಗಿ ಖಾತೆ ಆಗಿರ್ಬೋದು, ಇಂಧನ ಖಾತೆ ಆಗಿರ್ಬೋದು, ಜಲಸಂಪನ್ಮೂಲ ಖಾತೆ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ಬೃಹತ್ ಕೈಗಾರಿಕಾ ಇಲಾಖೆ ಆಗಿರ್ಬೋದು, ಇವೆಲ್ಲವೂ ಕೂಡ ಮಹತ್ವದ ಖಾತೆಗಳು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಈಗ ಸಿಪಿ ಯೋಗೇಶ್ವರ್ ಅವರು ಫೈನಲಿ ಸಚಿವರು ಕೂಡ ಆದ್ರು. ಯಾಕೆಂದ್ರೆ ಅವರ
ವಿರೋಧ ಇತ್ತು ಅವರನ್ನ ಸಚಿವರನ್ನಾಗಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೂ ಕೂಡ ಸಚಿವರಾಗಿದ್ದಾರೆ. ಇನ್ನು ಮೇನ್ಲಿ DK ಶಿವಕುಮಾರ್ ಅವರನ್ನ ಮಣಿಸುವಂತ ನಿಟ್ಟಿನಲ್ಲಿ ಮಹತ್ವದ ಖಾತೆಗೋಸ್ಕರನೇ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ಪವರ್ ಖಾತೆಗೆ, ಅಂದ್ರೆ ಇಂಧನ ಖಾತೆಗೆ ಅನ್ನುವಂತ ಮಾಹಿತಿ ಇದೆ. ಹೌದಾ? ನಿಜಕ್ಕೂ ಕೂಡ ಪೃಥ್ವಿರಾಜ್, ಏನಂದ್ರೆ ಕಳೆದ 2.5 ವರ್ಷದಿಂದಲೂ ಕೂಡ ಮಂತ್ರಿಗಿರಿಗಾಗಿ ಫೈಟ್ ಮಾಡ್ತಾ ಇದ್ದಂತ CP ಯೋಗೇಶ್ವರ್ ಅವರಿಗೆ ನಿನ್ನೆ ಒಂದು ಅದೃಷ್ಟ ಕುಲಾಯಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯ ಸಂಪುಟ ಇದರಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ CP ಯೋಗೇಶ್ವರ್ ಅವರು ಇಂಧನ ಖಾತೆಗೆ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಇದೆ. ಯಾಕೆಂದ್ರೆ ಹಿಂದೆ 2011ರಲ್ಲಿ ಸದಾನಂದ ಗೌಡರ ಸರ್ಕಾರದಲ್ಲಿ ಅರಣ್ಯ ಖಾತೆಯನ್ನ ವಹಿಸಿಕೊಂಡಿದ್ದಂತ CP ಯೋಗೇಶ್ವರ್ ಅವರು ಕನಕಪುರ ಮತ್ತೆ ಸಾತ್ನೂರು ಭಾಗದಲ್ಲಿ ಹಲವು DK ಶಿವಕುಮಾರ್ ಅವರ ಕಲ್ಲು ಗಣಿಗಾರಿಕೆಗಳ ಮೇಲೆ ದಾಳಿಯನ್ನ ನಡೆಸಿದ್ರು. ಹಾಗೆ ಸಾಕಷ್ಟು ಅವ್ರ ಮೇಲೆ ಕೇಸನ್ನು ಕೂಡ ಹಾಕ್ಸಿದಂತ ನಾವು ಉದಾಹರಣೆಗಳನ್ನ ನೋಡಬಹುದಾಗಿದೆ. ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ DK ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ವಿರೋಧ ಆಗಿರುವಂತ CP ಯೋಗೇಶ್ವರ್ ಅವರು ನಿರ್ವಹಿಸಿದಂತ ಇಂಧನ ಖಾತೆಯನ್ನ ವಹಿಸಿಕೊಂಡು ಏನು ಈ ಹಿಂದೆ ಕಳೆದ ಒಂದು ವರ್ಷದ ಅವರು ಏನು 2018ರ ಚುನಾವಣೆಗೂ ಮುನ್ನ ಏನೊಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ಪವರ್ ಪ್ಲಾಂಟ್ ನಲ್ಲಿ DK ಶಿವಕುಮಾರ್ ಅವರ ಅಕ್ರಮಗಳಿವೆ ಎನ್ನುವಂತ ಒಂದು ಮಾಹಿತಿಯನ್ನ ಒಂದು ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡಿದ್ರು. ರಾಮನಗರದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ನಿಟ್ಟಿನಲ್ಲಿ ಈ ಬಾರಿಯೂ ಕೂಡ ಇಂಧನ ಖಾತೆಯನ್ನ ವಹಿಸಿಕೊಂಡು ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರ ಮೇಲೆ ರಾಜಕೀಯವಾಗಿ ಒಂದು ಯುದ್ಧವನ್ನ ಮಾಡುವಂತ ಸನ್ನಿವೇಶಗಳು ಕಾಣಿಸ್ತಾ ಇದಾವೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಹಾಗೆ ಈ ನಿಟ್ಟಿನಲ್ಲಿ ಈಗ ಬಿಜೆಪಿಗೂ ಕೂಡ ಕಡುವರಿಯಾಗಿರುವಂತ DK ಶಿವಕುಮಾರ್ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ ಈಗ CP ಯೋಗೇಶ್ವರ್ ಅವರಿಗೆ ರಾಮನಗರ ಜಿಲ್ಲೆಯಿಂದ ಒಂದು ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ಇಂಧನ ಖಾತೆಯನ್ನು ಕೂಟರು ಕೂಡ ಯಾವುದೇ ಒಂದು ಆಶ್ಚರ್ಯ ಇಲ್ಲ ಎನ್ನುವಂತ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಪೃಥ್ವಿರಾಜ್, ಅಷ್ಟು ಈಸಿ ಅಲ್ಲ ಆ ಖಾತೆಯನ್ನ ಪಡ್ಕೊಳ್ಳೋದು. ನೋಡೋಣ ಇವರು ಬಯಸಿದಂತ ಖಾತೆ ಸಿಗುತ್ತಾ ಅಂತ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗ ಆಲ್ರೆಡಿ ದೆಹಲಿಯನ್ನ ತಲುಪಿದ್ದಾರೆ ರೇಣುಕಾಚಾರ್ಯ ಅವರು, ಮಾತನಾಡ್ತಾ ಇದ್ದಾರೆ, ನೋಡೋಣ. ಅವ್ರಿಗೆ ಕೋರ್ಟು ಫೈನ್ ಹಾಕಿದೆ, ದಂಡ ಕಟ್ಟಬೇಕಂತ ಹೇಳಿ. ಮೆಗಾ ಸಿಟಿ ಅಂತಲ್ಲಿ ದೊಡ್ಡ ಅವ್ಯವಹಾರ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂಥವ್ರೆಲ್ಲ ಸಚಿವರಾಗ್ತಾರಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮುಜುಗರ ಆಗುತ್ತೆ, ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ನಮ್ಮ ಪಕ್ಷ ಸಂಘಟನೆಗೂ ಮುಜುಗರ ಆಗುತ್ತೆ. ಸಾಧ್ಯವಾದರೆ ನನಗೆ ವರಿಷ್ಠ ಸಿಕ್ಕರೆ ಭೇಟಿ ಮಾಡಿ ಏನಿದೆ ನನ್ನ ಹತ್ರ ಬೇಕಷ್ಟು ದಾಖಲೆಗಳಿದೆ. ಆ ವ್ಯಕ್ತಿ ಹೆಸರನ್ನ ಹೇಳೋಕ್ಕೆ ಇಚ್ಛೆ ಪಡಲ್ಲ, ನೋಡೋಣ, ಚರ್ಚೆ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ಗಮನಿಸಿದ್ರಲ್ಲ, ಮೆಗಾ ಸಿಟಿ ಹಗರಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ CP ಯೋಗೇಶ್ವರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡ್ಲಿಕ್ಕೆ ರೇಣುಕಾಚಾರ್ಯ ಅವರು ಹೋಗಿರುವಂತದ್ದು ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ಇವರೆಲ್ಲರ ಟಾರ್ಗೆಟ್ ಆಗಿರುವಂತದ್ದು CP ಯೋಗೇಶ್ವರ್ ಅವರು. ಅವರನ್ನ ಯಾಕೆ ಮಂತ್ರಿ ಮಾಡಿದ್ರಿ ಅಂತಾನೆ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನ ಸಾಕಷ್ಟು ಜನ ಶಾಸಕರು ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಸಮಾಧಾನಗೊಂಡು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನೂ ಒಂದ್ ಕಡೆ ಸುಮಾರು 13ಕ್ಕೂ ಹೆಚ್ಚಿನ ಜಿಲ್ಲೆಗಳಿಗೆ ಪ್ರಾತಿನಿಧ್ಯವೇ ಸಿಕ್ಕಿಲ್ಲ. ಅಂದ್ರೆ ಯಾವುದೇ ಒಬ್ಬ ಸಚಿವ ಆ ಒಂದು ಜಿಲ್ಲೆಯಿಂದ ಆಯ್ಕೆ ಆಗಿಲ್ಲ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಆ ಜಿಲ್ಲೆಯ ಜನರು ಮಾತನಾಡಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಜಿಲ್ಲೆಗಳಲ್ಲೂ ಕೂಡ ಕೂಗು ಎದ್ದಿದೆ. ಕೊಡಗಿನ ಜನರಿಂದ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಅವ್ರು ಏನ್ ಮಾತನಾಡಿದ್ದಾರೆ ನೋಡಿ. ಕಂಡು ಕೇಳಿರಿದೆ, ಕೊಡಗು ಜಿಲ್ಲೆ ಮೊದಲಿನಿಂದಲೂ BJP ಭದ್ರಕೋಟೆ ಆಗಿತ್ತು. ಬಾರಿ ಒಂದು ನಿರೀಕ್ಷೆಯಲ್ಲಿದ್ದು ಕೊಡಗಿಗೆ ಸಚಿವ ಸ್ಥಾನ ಸಿಗ್ಬೋದು ಅಂತೇಳಿ. ಇಬ್ಬರಿಗೂ ಸಿಗಲಿಲ್ಲ. ಭಾರಿ ಒಂದು ಬೇಜಾರು ವಿಷಯ. ಸಭಾಪತಿಗಳಾಗಿದ್ದರು, ಇವರು ಮಂತ್ರಿಗಳಾಗಿದ್ದರು, ಇಬ್ಬರಿಗೂ ಕೊಡಲಿಲ್ಲ. ಚಿಕ್ಕ ಜಿಲ್ಲೆ ಅಂತೇಳಿ ಕಡೆಗಣಿಸಿದ್ದಾರೆ ಅಂತ ಕಾಣ್ತಿದ್ದಾರೆ ರಾಜ್ಯದಲ್ಲಿ. ನೀರಾಣಿ ಅವರಿಗೂ ಜಗದೀಶ್ ಶೆಟ್ಟರ್ ಅವರಿಗೂ ಇಬ್ಬರಿಗೂ ಸಹ ಕೊಟ್ಟಿದ್ದಾರೆ. ಅವರು ಮಂತ್ರಿಗಳಾಗಿದ್ದರು. ಅವ್ರನ್ನ ಹೊರತುಪಡಿಸಿ ನಮ್ಮ ಚಿಕ್ಕ ಜಿಲ್ಲೆ ಮೊದಲಿಂದಲೂ ಈಗಲೂ ಸಮೇತ ಎಲ್ಲ ಪಟ್ಟಣ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ತಾಲೂಕು ಪಂಚಾಯತಿಗಳು, ಮೊನ್ನೆ ನಡೆದಂಥ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಸಭೆಗಳು ಸಮೇತ ಇಲ್ಲಿವರೆಗೆ ಬರೆದಿದ್ದ ಅತೀವ ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಬಂದಿದ್ದಾರೆ. ಇಷ್ಟು ಮತದಾರರು ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದರು. ಅದನ್ನೊಂದು ಹುಸಿಗೊಳಿಸಿದೆ ಅಂತ ಹೇಳೋದಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ಕಾರ್ಯಕರ್ತರು ನಾವು ನಿರಾಶೆ. ಈ ಬಾರಿ ಕೊಡಗಿಗೆ ಮಂತ್ರಿ ಸ್ಥಾನ ಸಿಗುವುದರಿಂದ, ಕೊಡಗಿನ ಸಚಿವರೇ ಉಸ್ತುವಾರಿ ಆಗೋದ್ರಿಂದ ಇಲ್ಲಿನ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತೇಳುವ ಒಂದು ನಿರೀಕ್ಷೆ ನಮ್ಮೆಲ್ಲ ಕಾರ್ಯಕರ್ತರಲ್ಲಿತ್ತು. ಆದರೆ ಅದು ಹುಸಿಯಾಗಿದೆ. ಖಂಡಿತವಾಗಿಯೂ ಕೊಡಗಿಗೆ ಒಂದು ಮಂತ್ರಿ ಸ್ಥಾನದ ಅಗತ್ಯ ಇದೆ. ರಾಜ್ಯದಲ್ಲಿ ಒಂದೆರಡು ಬಾರಿ ಗೆದ್ದಂಥ ಶಾಸಕರೇ ಸರ್ಕಾರವನ್ನು ಬೀಳಿಸುವಷ್ಟರ ಮಟ್ಟಿಗೆ ಮಾತಾಡ್ತಿದ್ದಾರೆ. ನಮ್ಮ ಶಾಸಕರು ಎಲ್ಲೂ ಸಹ ಆ ರೀತಿಯ ಒಂದು ಕಾರ್ಯ ಕೈಗೊಳ್ಳದೆ
ಪ್ರಾಮಾಣಿಕವಾಗಿ ಪಕ್ಷನಿಷ್ಠೆಯನ್ನು ತೋರಿಸುತ್ತಾ ಬಂದಿರೋದರ ಪರಿಣಾಮವಾಗಿ ಇವತ್ತು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ. ರಾಜ್ಯ ಸರ್ಕಾರ ಸಂಪೂರ್ಣ ವಿಸ್ತರಣೆ ಆಗೋಗಿದೆ. ಅಂದರೆ ರಾಜ್ಯ ಸರ್ಕಾರ ಸಂಪುಟ ಅಲ್ಲ ಇದು, ಶ್ರೀಮಾನ್ಯ ಯಡಿಯೂರಪ್ಪರ ಸಂಪುಟ. ಯಾಕಂದರೆ ಸರ್ಕಾರ ಬರೋದಕ್ಕೆ ಏನೇನು ಸರ್ಕಸ್ ಮಾಡಿದ್ರು, ಯಾರ್ಯಾರಿಗೆ ಮಾತು ಕೊಟ್ಟಿದ್ರು, ಆಮೇಲೆ ಅವರೇ ಪಕ್ಷದ ಯತ್ನಾಳ್ ವಿವಾದದ ಹೇಳಿಕೆಯಲ್ಲಿರ್ತಕ್ಕಂಥ ಯತ್ನಾಳ್ ಕೂಡ ಯಾವುದೋ CD ಹಗರಣ, ಆಮೇಲೆ ಹಣದ ಹಗರಣದಿಂದ ಮಂತ್ರಿಗಳನ್ನು ಮಾಡಿದ್ದಾರೆ 3 ಜನ ಅಂತಾರೆ. ಅಂದರೆ ಏನು BJPಯಲ್ಲಿ ಕಚ್ಚಾಟ, ಇವ್ರು ಅಧಿಕಾರ ಮಾಡ್ತಾರಾ? ಇವ್ರ ಜನ್ಮಕ್ಕೆ ಎಷ್ಟು ನಾಚಿಕೆ ಆಗಬೇಕು ಅಲ್ಲ ರೀ. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಮಂತ್ರಿಗಳೇ ಇಲ್ಲ. ಅದೇನಂತಾರೆ ಯಾರು ನಮ್ಮ ಪ್ರತಾಪ್ ಪಾಟೀಲ್ ಗೆದ್ದಬೇಕು, ಆಮೇಲೆ ಮಂತ್ರಿ ಆಗಬೇಕು. ಅಂದರೆ ಎಷ್ಟು ಶೋಷಣೆ ನಮ್ಮ ಭಾಗದಲ್ಲಿ, ಯಾವುದೇ ರೀತಿಯಿಂದ ಗಮನನೇ ಇಲ್ಲ. ಒಟ್ಟೆ ಈ ರಾಯಚೂರು ಜಿಲ್ಲೆ, ನಮ್ಮ ಕರ್ನಾಟಕ ಕಲ್ಯಾಣ, ಇದೆಲ್ಲ ಒಂಥರ ಮಲತಾಯಿ ಮಕ್ಕಳಿದ್ದಂಗಿದ್ದೀವಿ ನಾವು. ಬಿಜಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡದಿರುವುದು ಭಾರಿ ಅನ್ಯಾಯ ಆಗಿದೆ. ಇಂಥ ಮೇಲಿಂದ ಮೇಲೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುತ್ತಿರುತ್ತದೆ. ಆದ ಕಾರಣ ಇಲ್ಲಿ 3 ಮಂದಿ ಶಾಸಕರು ಇರೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸುತ್ತೇವೆ ಅನ್ನುವಂಥ ಮಾತನ್ನು ಹೇಳ್ಯಾರ. ಆದ ಕಾರಣ ಇಲ್ಲಿ ಸಚಿವ ಸ್ಥಾನ ಕೊಡುವುದರಿಂದ ಹೆಚ್ಚು ಕೆಲಸಗಳು ಆಗುತ್ತವೆ. ಆದ ಕಾರಣ ಬರುವ ದಿನಗಳಲ್ಲಿ ಸಚಿವ ಸ್ಥಾನಗಳನ್ನು ಕೊಡಬೇಕೆಂದು ಬಿಜಾಪುರ ಜಿಲ್ಲೆಗೆ ಸಮರ್ಥ ನಾಯಕರಿದ್ರೂ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವರು ಸಚಿವ ಸ್ಥಾನ ಕೊಡಲಿಲ್ಲ. ಹಿಂದೆ ಇದ್ದ ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಜಿಲ್ಲೆಗೆ 3 ಮಂದಿ ಮಿನಿಸ್ಟರ್ ಇದ್ದರು. ಸ್ವಾಭಿಮಾನ ಭಾರತ ಎಂದ್ರೆ ತಮ್ಮ ಕಾಲ ಮೇಲೆ ತಾವು ನಿಂತು ಇತರರಿಗೆ ಮಾದರಿಯಾಗುವಂಥದ್ದು. ಹೀಗೆ ಸ್ವಾಭಿಮಾನಿಗಳಾದಂಥವರ ಕಥೆಯನ್ನ ನ್ಯೂಸ್ 18 ನೆಟ್ವರ್ಕ್ ನಿಮ್ಮ ಮುಂದಿಡ್ತಾ ಇದೆ. ಹೀಗೆ ಸ್ವಾಭಿಮಾನಿಗಳಾದಂಥ ಕಾಶ್ಮೀರದ ರೈತರ ಯಶೋಗಾಥೆ ನಿಮ್ಮ ಮುಂದೆ. Kashmiri saffron is famous across the world. Its quality is said to be even better than that of Iran. But the saffron farmers of Kashmir have struggled for long. They lacked basic facilities like drying, testing, packing, and proper marketing. But now, a high-tech spice park is set to change all that. जो भी सैफरान प्रोडक्शन के बाद पोस्ट हार्वेस्ट मैनेजमेंट है, वो सारे अंडर वन रूफ वो मतलब तमाम फैसिलिटीज़ उनको प्रोवाइड की जाएंगी. जैसे उनकी मतलब स्टिग्मा सेपरेशन, ड्राइंग, क्वालिटी इवैल्यूएशन और पैकेजिंग. Kashmiri saffron farming got a boost after the Kashmiri saffron got a geographical indication. This helps the saffron growers by cutting out the middlemen. इसका एक मकसद है कि एक फार्मर को इससे बेनिफिट मिल जाएगा. इसका टैग इधर से या जो मार्केट में जाएगा, यहाँ से एक टैग लग जाएगा. GI टैग जो मिल गया हमें यहाँ स्टेट को सैफरान के लिए, तो वही टैग लग जाएगा. तो इसको काफ़ी फ़ायदा आएगा, एक फार्मर को भी और लेने वाले को भी फ़ायदा है. Kashmir's saffron and its farmers are rejuvenating themselves the Swabhiman way.